ಹೊಸ ವರ್ಷದ ಈ ಒಳ್ಳೆಯ ಶುಭ ಸಂದರ್ಭದಲ್ಲಿ ನನ್ನ ಹೆಸರಿನಿಂದ ಒಂದು ಲೆಟ್ರೇಡ್ ಮಾಡಿ, ಲೆಟ್ರೇಡ್ ಅಲ್ಲ ಬರೀ ಫೋಟೋ ಹಾಕಿದ್ದಾರೆ, ಹಾಕಿ ಕೆಳಗಡೆ ಶಾಸಕರು ವಿಧಾನ ಪರಿಷತ್ತು ನೈಋತ್ಯ ಪದವೀಧರ ಕ್ಷೇತ್ರ ಅಂತ ಹೇಳಿ ಕಳಿಸಿದ್ದಾರೆ. ಶುಭಾಶಯ ಪತ್ರದಲ್ಲಿ ಜೊತೆಗೆ ಒಂದು DTDC ಕೊರಿಯರ್ ಮುಖಾಂತರ ಒಂದು ಸ್ವೀಟ್ ಬಾಕ್ಸ್ ಹೋಗಿದೆ. ಆ ಸ್ವೀಟ್ ಬಾಕ್ಸ್ ಹೋಗಿದ್ದಂಥ ಒಂದು ಪಡೆದವರು ಎಲ್ಲ ಪ್ರತಿಷ್ಠಿತ ವ್ಯಕ್ತಿಗಳು. ಒಂದು NES ಕಾಲೇಜ್ನ NES ಇನ್ಸ್ಟಿಟ್ಯೂಷನ್ಸ್ನ ಸೆಕ್ರೆಟರಿ ಆದಂಥ ಶ್ರೀಯುತ ನಾಗರಾಜ್ ಸರ್ ಅವ್ರಿಗೆ ಹೋಗಿದೆ. ಇನ್ನೊಂದು ಡಾಕ್ಟರ್ ಅರವಿಂದ್ ಸೈಕ್ಯಾಟ್ರಿಸ್ಟ್, ಪಾಸಿಟಿವ್ ಮೈಂಡ್ ಇಲ್ಲಿರುವಂಥ ಪ್ರತಿಭಾನ್ವಿತ ಸೈಕ್ಯಾಟ್ರಿಸ್ಟ್ ಅವರು. ಅದೇ ರೀತಿ ಡಾಕ್ಟರ್ ಪವಿತ್ರ ಅಂತ ಹೇಳಿ ಅವರು ಒಬ್ಬರ ಸೈಕ್ಯಾಟ್ರಿಸ್ಟ್. ಅವ್ರು 3 ಜನಕ್ಕೆ ಹೋಗಿದೆ. ಅದರಲ್ಲಿ ಇಬ್ಬರು ಅದನ್ನು ಟೇಸ್ಟ್ ಮಾಡಿ ನೋಡಿದ್ದಾರೆ. ಎಸ್ಪೆಷಲಿ ನಾಗರಾಜ್ ಸರ್ ಅವರು ಮನೆಯಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ ತಕ್ಷಣ ಯಾಕೋ ತುಂಬ ಕಹಿ, ಸ್ವಲ್ಪನೂ ಬಾಯಲ್ಲಿ ಹಿಡ್ಕೊಳಕ್ಕಾಗದಷ್ಟು ಕಹಿ ಇದೆ ಅಂತಂದ್ರೆ ಏನೋ ಸಮಥಿಂಗ್ ಮಿಕ್ಸ್ ಮಾಡಿದಂಥ ಒಂದು ವಿಷಯವನ್ನು ಮಿಕ್ಸ್ ಮಾಡಿದಂಥ ಒಂದು ಡೌಟನ್ನ ಇದನ್ನು ಕ್ರಿಯೇಟ್ ಆದ ತಕ್ಷಣವೇ ಅವ್ರು ಏನು ಮಾಡಿದ್ರು, ತಕ್ಷಣ ನಮ್ಮ MLC ಆದಂಥ ಅರುಣ್ ಸರ್ಗೆ ಹೇಳಿದ್ರು. ಅರುಣ್ ಸರ್ ನನಗೆ ಇನ್ಫಾರ್ಮೇಷನ್ ಕೊಟ್ಟರು, ನಾನು ಬೆಂಗಳೂರಲ್ಲಿದ್ದೆ. ಇಮಿಡಿಯೇಟಾಗಿ ಅದನ್ನು FIR ರಿಜಿಸ್ಟರ್ ಮಾಡಿಸೋಕ್ಕೋಸ್ಕರ ಕೋಟೆ ಸ್ಟೇಷನ್ಲಿ FIR ರಿಜಿಸ್ಟರ್ ಆಗಿದೆ. ಇಮಿಡಿಯೇಟಾಗಿ ಪೊಲೀಸ್ ಸ್ಪಂದನೆ ಮಾಡಿ ಅದನ್ನು ಮಾಜರ್ ಮಾಡಿಕೊಂಡು ಅದನ್ನು ಫುಡ್ ಟೆಸ್ಟಿಂಗಿಗೆ ಕಳಿಸಿದ್ದಾರೆ. ಅವಾಗ DTDC ಕೊರಿಯರಿಂದ ಬಂದಿದೆ ಅಂತ ಗೊತ್ತಾದಾಗ ಇನ್ನೂ ಇಬ್ಬರಿಗೆ ಹೋಗಿದೆ ಅಂದಾಗ ನಾನು ಪವಿತ್ರ ಅವರಿಗೆ ಫೋನ್ ಮಾಡಿದಾಗ ಪವಿತ್ರ ಅವರು ಅವ್ರ ಸ್ಟಾಫಿಗೆ ಕೊಟ್ಟಿದ್ದಾರೆ. ಆ ಸ್ಟಾಫ್ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿದ ತಕ್ಷಣ ಅವರಿಗೂ ಅದನ್ನು ಸ್ವಲ್ಪ ಬಾಯಲ್ಲಿ ಹಿಡ್ಕೊಳಕ್ಕೂ ಆಗಿಲ್ಲ. ಆ ರೀತಿಯ ಅನುಭವ ಆದ ತಕ್ಷಣ ಅದನ್ನು ಹಾಗೆ ಅವರು ಚೆಲ್ಲಿದ್ದಾರೆ, ಬಿಟ್ಟಿದ್ದಾರೆ. ಅದೃಷ್ಟವಶಾತ್ ಅರವಿಂದ್ ಸರ್ ಅವರು ಅದನ್ನು ನೋಡಿ ಹಾಗೆ ಇಟ್ಕೊಂಡಿದ್ರು. ಅವರಿಗೆ ಇನ್ಫಾರ್ಮೇಷನ್ ಕಳಿಸಿದ್ದೇವೆ. ಅಂದರೆ ನನಗೇನು ಹೆದರಿಕೆ ಏನಂದರೆ, ಈ ರೀತಿಯಲ್ಲಿ ಇದು ಎಲ್ಲ ದೊಡ್ಡವರಿಗೆ ಅದು ಓಕೆ, ಅದು ಮಕ್ಕಳಿಗೆ ಆದರೂ ಇದೇ ರೀತಿ ಸ್ವೀಟ್ ಹಂಚಿದ್ರೆ ಆ ದೊಡ್ಡವರಿಗಾದರೆ ಅದನ್ನು ತಡ್ಕೊಳ್ಳೋವಂಥ ಶಕ್ತಿ ಇರಬಹುದು. ಪುಣ್ಯಕ್ಕೆ ತಿಂದಿಲ್ಲ, ಅವರು ಬಾಯಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದಾರೆ. ಅದೇ ಮಕ್ಕಳಿಗೆ ಅಮಾಯಕ ಮಕ್ಕಳಿಂದ ತೊಗೊಂಡಿದ್ರೆ ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅಮಾಯಕ ಮಕ್ಕಳ ಪ್ರಾಣಗಳ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥ ಒಂದು ವಿಕೃತ ಮನಸ್ಸು ಯಾರು ಅನ್ನೋದನ್ನು ಖಂಡಿತವಾಗ್ಲೂ ಪತ್ತೆ ಹಚ್ಚಬೇಕು. ಅದಕ್ಕೆ ಕೂಡಲೇ SP ಅವರಿಗೆ ಹೇಳಿದ್ದೇವೆ. ಹರೀಶ್ ಪಟೇಲ್ ತಂಡ ಮತ್ತು ಸಂತೋಷನ ಸಬ್ ಇನ್ಸ್ಪೆಕ್ಟ್ರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಕೂಡಲೇ ಅದನ್ನು ಹಿಡಿತೇವೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಆ ವ್ಯಕ್ತಿಯ ಒಂದು ಯಾರು ಇದ್ದಾರೆ ಅನ್ನೋದನ್ನ ಕೂಡ ಗಮನಕ್ಕೆ ಬಂದಿದೆ. ಅವನು ಫೇಸ್ ಮಾಸ್ಕ್ ಹಾಕೊಂಡು ಅದನ್ನು ಅವ್ರನ್ನ ಮಾಡುವಂಥ ಒಂದು ಚಿತ್ರನೂ ಸಿಕ್ಕಿದೆ. ಖಂಡಿತವಾಗ್ಲೂ ನನಗೆ ಅವರು ಪೊಲೀಸರ ಮೇಲೆ ನಂಬಿಕೆ ಇದೆ, ಅವ್ರು ಹಿಡಿತಾರೆ ಅಂತ. ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾನು ಆಗ್ರಹಪಡಿಸಿದ್ದೇನೆ. ಯಾವ ದೇಶ ಅಂತ ಗೊತ್ತಿಲ್ಲ ಸರ್, ಯಾಕೆಂತಂದರೆ ನಾವು ಎಲ್ಲರಿಗೂ ಸ್ಪಂದಿಸ್ಕೊಂಡು ಚೆನ್ನಾಗಿರುವಂಥ ಒಬ್ಬ ವ್ಯಕ್ತಿ. ನನ್ನ ಮೇಲೆ ಆ ಥರದ್ದು ನನಗೆ ಯಾರು ಆ ಥರದ್ದು ದುಶ್ಮನ್ಗಳಿದ್ದಾರೆ ಅಂತ ನನಗೆ ಖಂಡಿತವಾಗ್ಲೂ ಅನಿಸಿಲ್ಲ. ಬಟ್ ಯಾವ ವಿಕೃತ ಮನಸ್ಸಿಂದ ಈ ಥರ ಮಾಡಿದ್ದಾರೆ ಅನ್ನೋದನ್ನು ನನಗೆ ಅರ್ಥ ಆಗ್ತಿಲ್ಲ. ಆ ಲೆಟ್ರ್ ಬರೀಬೇಕಾದ್ರೂ ಅದು ಓಪನ್ ವೈಟ್ ಲೆಟ್ರಲ್ಲಿ ನನ್ನ ಫೋಟೋವನ್ನು ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ. ಲೆಟ್ರೇಡ್ ಇಲ್ಲ, ಸೈನ್ ಇಲ್ಲ, ಆಮೇಲೆ ಬರೆಯುವಂಥ ಪದಗಳೂ ಬಳಕೆನೂ ಅದರಲ್ಲಿ ಸರಿಯಾಗಿ ಬಂದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಯಾಕೆ ಮಾಡಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಲ್ಯಾಬಿಗೆ ಕಳಿಸಿದ್ದಾರೆ ಸರ್. ಇನ್ನು 15 ದಿನದೊಳಗೆ ರಿಪೋರ್ಟ್ಸ್ ಬರುತ್ತೆ. ಅದನ್ನು ಖಂಡಿತವಾಗ್ಲೂ SP ಅವ್ರ ಮೇಲೆ ಪ್ರೆಷರ್ ಹಾಕಿದ್ದೀನಿ. ಯಾಕೆಂದರೆ ಒಬ್ಬ ಮುಖವಾಡ ಧರಿಸಿ ಕೊಡ್ತಾ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ಏನೋ ಒಂದು ಇದೆ ಅಂತ. ಇದರಲ್ಲಿ ಯಾರೋ ಒಂದು ಪೊಲಿಟಿಕಲ್ನೋ ಅಥವಾ ನಮ್ಮ ಬೆಳವಣಿಗೆಯಲ್ಲಿನೋ ಅದನ್ನು ತಡ್ಕೊಳಕ್ಕಾಗ್ದಲೇ ಮಾಡಿದಾರೋ. ಬಟ್ ಏನಾರೋ ಮಾಡಲಿ, ಬಟ್ ಅಮಾಯಕರಿಗೆ ಜೀವದ ಜೊತೆ ಚೆಲ್ಲಾಟ ಆಡೋದು ಒಳ್ಳೇದಲ್ಲ. ಇದ್ರ ಬಗ್ಗೆ ಅದು ಪೊಲೀಸ್ ತನಿಖೆಯಲ್ಲಿ ಇದೆ, ಅದು ಸಿಕ್ಕಿದೆ. ಅದು ಹಿಡಿತೇವೆ ಅಂತೇಳಿ ಕೊಡಬೇಕು, ಸಿಕ್ಕಿದೆ. ಹೌದೌದು, DTDC ಕೊರಿಯರ್ ಮುಖಾಂತರ ನಮಗೆ ಗೊತ್ತಾಗಿದ್ದು. ಇನ್ನೂ ಅವರೊಬ್ಬರಿಗೆ ಅಲ್ಲ, ಇನ್ನೂ ಇಬ್ಬರಿಗೂ ಹೋಗಿದೆ ಅಂತ, 3 ಜನಕ್ಕೆ ಹೋಗಿದೆ ಅಂತ. ಬಟ್ ಈ ರೀತಿಯಲ್ಲಿ ಒಂದು ವಿಶೇಷವಾಗಿ ಸಮಾಜ, ಒಂದು ಜನತೆ ಏನು ಗಮನಿಸಬೇಕು ಅಂದರೆ, ಯಾರಾದರೂ ಒಬ್ಬರ ಸರಿಯಾದ ಅಪರಿಚಿತ ವ್ಯಕ್ತಿಗಳ ಇದರೊಳಗಿಂದ ಯಾವ್ದಾದ್ರು ಒಂದು ಬಂದರೆ ಈ ಥರದ್ದೆಲ್ಲ ತಗೋಬೇಕಾದ್ರೆ ಹುಷಾರಾಗಿರ್ಬೇಕು ಅನ್ನೋ ಒಂದು ಮೆಸೇಜ್ನು ಕೂಡ ಜನಕ್ಕೆ ತಲುಪಬೇಕಾಗಿದೆ ಅಂತ ಹೇಳಿ. ಅದು ಫೈಂಡ್ ಔಟ್ ಮಾಡ್ತಾರೆ, ಖಂಡಿತವಾಗ್ಲೂ ಅವರು ಹಿಡಿತಾರೆ ಅಂತ ಹೇಳಿ, ಸದ್ಯದಲ್ಲೇ ಕಂಡುಹಿಡಿತಾರೆ ಅನ್ನೋದು ನನ್ನ ಭರವಸೆ ನನಗಿದೆ. ಅವರು